ನಿತೀಶ್ ಕುಮಾರ್ ಜೊತೆ ಗೆಲ್ಲಬೇಕು ಅನ್ನೋದು ಬಿಟ್ಟರೆ ರಾಷ್ಟ್ರವಾದಿ ಪಕ್ಷಕ್ಕೆ ಒಂದು ರಾಷ್ಟ್ರವಾದಿ ದೇಶಭಕ್ತಿ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡಬಾರ್ದಾ? ಜೆಡಿಯು ಮತ್ತೆ ಎಲ್ಜೆಪಿ ಒಂದು ರಾಷ್ಟ್ರವಾದಿ ದೇಶಭಕ್ತ ಪಕ್ಷ. ಹಾಗಾಗಿ ನಾವು ಜನಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿದೀವಿ. ನಮ್ಮ ಸಪೋರ್ಟ್ ಆಗಿದೆ. ಮಾತಾಡ್ತೀನಿ. ಅವ್ರು ಹೇಳಿದ್ರು ರಾಷ್ಟ್ರವಾದಿ ಪಕ್ಷಕ್ಕೆ ನಮ್ಮ ಸಪೋರ್ಟ್ ಇದೆ, ಹಾಗಾಗಿ ನಾವು ಅವ್ರನ್ನ ಜೊತೆ ಮೈತ್ರಿ ಮಾಡ್ಕೊಂಡಿದೀವಿ. ಮೈತ್ರಿ ಯಾಕೆ ಮಾಡಿದೀವಿ ಅನ್ನೋ ವಿಚಾರಕ್ಕೆ ಆರ್ಜೆಡಿ ಜೊತೆಗೆ ಹೋದಾಗ ಹೋಗ್ಲು ಆ ತರ ವ್ಯವಸ್ಥೆ ಇಲ್ಲ. ಒಂದು ಭಯ ಏನಿಲ್ಲ ಸ್ವಾಮಿ, ಭಯ ನಿಮ್ಗಿರೋದು ಒಂದೇ ರಾಜ್ಯದಲ್ಲಿ ಇದ್ದೀರಾ ನೀವು, ನಿಮಗ್ ಭಯ ಇರೋದು 10% ಓಟ್ ತಗೊಂಡಿದ್ದೀರಾ. ಎಷ್ಟು ಕ್ಷೇತ್ರಗಳಲ್ಲಿ ನೀವು ಬಿಹಾರದಲ್ಲಿ ಕಂಟೆಸ್ಟ್ ಮಾಡಿದಿರಾ ಅಂತ ಹೇಳಿ. ಬಿಹಾರದಲ್ಲಿ 121 ಕ್ಷೇತ್ರದಲ್ಲಿ ನಾವು ಆಯ್ತು, ನೀವು ಎಷ್ಟು ಮುನ್ನಡೆ ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಇದೆಯಾ ನೋಡಿ. ಬಿಜೆಪಿ ಹೇಳ್ತಾ ಇಲ್ಲ, ಮುನ್ನಡೆ ಇಲ್ಲ ಅಂತ ಹೇಳ್ತಾರೆ. ಹೌದು, ನಾವು ಒಂದು ಸೀಟ್ ಮುನ್ನಡೆ ಇಲ್ಲ. ಎಲ್ಲಿದ್ದೀರಾ? ಎಲ್ಲಿ ನೀವು ತಮಿಳುನಾಡಲ್ಲಿದ್ದೀರಾ, ತೆಲಂಗಾಣ ಇದ್ದೀರಾ, ಪ್ರಜಾಪ್ರಭುತ್ವ ಎಲ್ಲಿದೆ ಅಂತ ಯೋಚನೆ ಆ ವ್ಯವಸ್ಥೆಯಲ್ಲಿ ನೀವು ನಿಮ್ಮ ಸಮರ್ಥನೆಯನ್ನ ಈಗ ಒಂದು 2 ಅವರ್ ಕಾದ್ರೆ ಗೊತ್ತಾಗತ್ತೆ. ಅಭಿ ಪಿಕ್ಚರ್ ಬಾಕಿಯೇ, ಇನ್ನೇನು ಮುಗ್ದಿಲ್ಲ, ಇನ್ನೂ ಇದೆ. ನಾವು ಇವಾಗೇ ನಾನ್ ಗೆಲ್ತೀನಿ ನೀನ್ ಗೆಲ್ತೀನಿ, ನಾವೇನು ಇವಾಗ ಇತ್ತು. ನಿತೀಶ್ ಕುಮಾರ್ ಬಂದಂತ ಸಂದರ್ಭದಲ್ಲಿ ಈ ಸಮಾಜವನ್ನ ಯಾವುದೇ ರೀತಿಯಾಗಿ ಧರ್ಮ ಸಮಾಜ ನೋಡ್ಲಾರದೆ ಪ್ರತಿಯೊಂದು ಯೋಜನೆಗಳನ್ನ ತಂದು ಇವತ್ತಿನ ದಿವಸ ಅವರು ಸ್ವಾವಲಂಬಿಯಾಗಿ ಮಾಡಿರ್ತಕ್ಕಂಥ ಉದ್ಯೋಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆ ಟೆಕ್ಸ್ಟೈಲ್ ಕಂಪನಿಗಳಾಗಿರ್ಬೋದು, ಪ್ರತಿಯೊಂದು AI ಹಬ್ ಆಗಿರ್ಬೋದು, ಪ್ರತಿಯೊಂದು ದೊಡ್ಡ ದೊಡ್ಡ ಯೋಜನೆಗಳನ್ನ ಮತ್ತೆ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಿಂದೆಲ್ಲ ನಾವು 10 ವರ್ಷದ ಅವಧಿಯಲ್ಲಿ ಬಿಹಾರದಿಂದ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋದಂಥ ಉದಾಹರಣೆಗಳಿದೆ. ಇವತ್ತಿನ ಸಂದರ್ಭದಲ್ಲಿ ಅದು ಸುಮಾರು 60% ಜಾಸ್ತಿ ಕಡಿಮೆ ಆಗಿದೆ. ಹಿಂದೆಲ್ಲ ನೋಡಿರ್ಬೋದು, ಬಿಹಾರದಿಂದ ನೋಡಿ ಎಲ್ಲ ರಾಜ್ಯದಿಂದ ಎಲ್ಲ ರಾಜ್ಯಕ್ಕೂ ಹೋಗಿದ್ದು ಉದಾಹರಣೆಗಳು ಸಾಕಷ್ಟಿದೆ. ಆದರೆ ಬಿಹಾರ ರಾಜ್ಯದಿಂದ ಸಾಕಷ್ಟು ರಾಜ್ಯಗಳಿಗೆ ವಲಸೆ ಹೋಗೋದು ಇತ್ತು ಹಿಂದೆ. ಈ ಕಳೆದ 10 ವರ್ಷದಲ್ಲಿ ಅಲ್ಲಿಯೇ ಸ್ವಾವಲಂಬಿ ಜೀವನವನ್ನು ನಡೆಸ್ಕೊಳ್ತಾರೆ. ರೈತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಪ್ರತಿಯೊಂದು ಅಲ್ಲಿ 1.5 ಕೋಟಿಗೂ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಮಗೆ ಬಹುಮತವನ್ನು ಮೈತ್ರಿ ಪಕ್ಷಕ್ಕೆ ಕೊಡ್ತಾರೆ. ನಮ್ಮದು ಬಹುಮತ ಆಗುತ್ತೆ, ನಮ್ಮ ಸರ್ಕಾರವೇ ಇಂದಿನ ನೋಡಿ ಇನ್ನೊಂದು 2 ಅವರ್